ನಮಸ್ಕಾರ ಸ್ನೇಹಿತರೆ. ನನಗೆ ಆ್ಯಕ್ಚುಲಿ ಒಂದು 6-7 ವರ್ಷದಿಂದ ಮೊಣಕಾಲು ನೋವು ಭಾಳ ಇತ್ತು. ಎಲ್ಲ ಒಂದು 10-15 ಡಾಕ್ಟ್ರ್ ಹತ್ರ ತೋರಿಸಿದ್ದೀನಿ, ಬೋನ್ಸ್ ಡಾಕ್ಟ್ರ್ ಹತ್ರ. ಆದರೆ ಏನು ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ಬಸ್ ಏರೋದು ಕಷ್ಟ, ಇಳಿಯೋದು ಕಷ್ಟ, ಮೆಟ್ಲು ಏರೋದು ಕಷ್ಟ, ಇಳಿಯೋದು ಕಷ್ಟ, ಆ ಥರ ಇತ್ತು. ಈಗ ನನಗೊಂದು ಐಡಿಯಾ ಹೊಳಿತು. ಈ ಗುಡ್ಡವನ್ನು ಏರಿ ಇಳಿಯೋದ್ರಿಂದ ನಾನು ಹಾಗೆ ನಮ್ಮ ಸ್ನೇಹಿತರ ಜೊತೆ ಪಿಕ್ನಿಕ್ ಅಂತ ಹೋಗಿದ್ದೆ. ಗುಡ್ಡ ಏರಿ ಇಳಿದಿದ್ವಿ, ಒಂದು 2 ದಿವಸ ಹೋಗಿದ್ವಿ. ಕಾಲು ನೋವು ಕಮ್ಮಿ ಆದವು. ಇದು ಏರಿ ಇಳಿಯೋದ್ರಿಂದ ಕಮ್ಮಿ ಆಗ್ಬೋದು ಅಂದ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಿದೆ. ಗುಡ್ಡ ಏರಿ ಇಳಿಯೋದು ಏನಲ್ಲಿ ಈ ಥರ ಗುಡ್ಡ ಎಲ್ಲೇನೇ ನಿಮ್ಮ ಊರ ಹತ್ರ ಇದ್ದರೆ ಈ ಥರ ಸ್ವಲ್ಪ ಡೈಲಿ ಈ ಥರ ಏರಿ ಇಳಿಬೇಕು. ಈ ಥರ ಏರಬೇಕು ಮತ್ತು ಇಳಿಬೇಕು, ಎರಡೂ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಒಂದು 2 ಸಾವಿರ ಮಾಡಿ ನಿಧಾನಕ್ಕೆ ನಿಮ್ಮ ಇನ್ಕ್ರೀಸ್ ಮಾಡ್ಕೊತ ಹೋಗಿ. ಈ ಥರ ಇಳಿಬೇಕು. ಈ ಥರ ಎಳೆಯೋದ್ರಿಂದ ಏನಾಗುತ್ತೆ, ಮೊಣಕಾಲಿಗೆ ಸ್ಟ್ರೆಂತ್ ಬರುತ್ತೆ. ಏರೋದ್ರಿಂದಲೂ ಸ್ಟ್ರೆಂತ್ ಬರುತ್ತೆ. ಈ ಥರ ನೋಡಿ, ಇಳಿಜ ಸ್ಲೋಪ್ ಇದೆ. ಈ ವಿಡಿಯೋ ನೋಡೋದ್ರಿಂದ ಎಷ್ಟೋ ಜನಕ್ಕೆ ಈ ಪರಿಹಾರ ಸಿಗ್ಬೋದು. ದಯವಿಟ್ಟು ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಫ್ರೆಂಡ್ಸ್.